ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು. ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ತಿನ್ನಲಿಕ್ಕೆ ಸಂಜೆ ಅಂದರು. ಹಾಗಾಗಿ ಬಿಸಿ ಆಮ್ಲೆಟ್ ಮಾಡಿಕೊಂಡೆ ಇವತ್ತು. ಸೊ ಅದನ್ನು ವಿಡಿಯೋ ಮಾಡಿದ್ದೆ. ಬನ್ನಿ ಹೇಗೆ ಮಾಡೋದು ಆಮ್ಲೆಟ್ ಅಂತ ನೋಡೋಣ. ನಾನು 2 ಈರುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ 6 ಅಂತಂದರೆ 6ರಿಂದ 8 ಇರ್ಬೋದು, ಯಾಕಂದರೆ ಚಿಕ್ಕ ಹಸಿಮೆಣ್ಸಿನ್ಕಾಯಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ಆ ವೆಜಿಟೇಬಲ್ ಕಟರ್ ಬಾಕ್ಸಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನಾನು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾನು ಈ ಬಾಕ್ಸೆಲ್ಲ ಹಾಕಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸೇಮ್ ಸೈಜ್ ಬರುತ್ತೆ. ಈರುಳ್ಳಿ ಕಟ್ ಮಾಡ್ತೀನಿ ಅಂತ ಹಾಗೆ ಹಾಕೋಗಿಲ್ಲ, ಒಂದು 4 ಪೀಸ್ ಆದರೂ ಮಾಡಿ ಹಾಕಬೇಕು. ಇದಕ್ಕೆ ನೋಡಿ ಒಂದೇ ಲೆವೆಲಲ್ಲಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಪ್ರತಿಯೊಂದು ಈಕ್ವಲ್ ಆಗಿ ಕಟ್ಟಾಗಿರುತ್ತೆ. ನಾವು ಕಟ್ ಮಾಡೋದ್ರಿಂದ ಒಂದು ಸ್ವಲ್ಪ ದಪ್ಪ ಇರ್ಬೋದು. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗ ತಿನ್ನುವಾಗ ಏನು ಮಾಡ್ತಾನಂದರೆ ಆಮ್ಲೆಟ್ನ ತಿಂತಾನೆ, ಆದರೆ ಆ ಈರುಳ್ಳಿನಲ್ಲೇ ಎತ್ತೆತ್ತು ಆಯ್ದು ಸೈಡಿಗೆ ಇಡ್ತಾನೆ ಸಪ್ರೇಟ್ ಮಾಡಿ. ಸೊ ಹಿಂಗೆ ಮಾಡೋದ್ರಿಂದ ಅದು ತೆಗಿಲಿಕ್ಕಾಗಲ್ಲ, ತುಂಬ ಸಣ್ಣದಾಗಿ ಕಟ್ಟಾಗತ್ತೆ. ಸೊ ಆದ್ದರಿಂದ ನಾನು ಈ ಬೌಲ್ನಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದಕ್ಕೇ ಡೈರೆಕ್ಟಾಗಿ ನಾನು ಮೊಟ್ಟೆಗಳನ್ನ ಹಾಕೋತೀನಿ. ಬೇಕಾದರೆ ನೀವು ಇಂಡಿವಿಜುವಲಾಗಿ ಮಾಡ್ಕೊಳ್ಬೋದು ಲೋಟದಲ್ಲಿ. ಅಂದರೆ ಅದು ಸಪ್ರೇಟ್ ಮಾಡಬೇಕಾಗತ್ತೆ. ಒಂದೊಂದಕ್ಕೆ ಒಂದು ದೊಡ್ಡ ಲೋಟ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಸೇಮ್ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಮೊಟ್ಟೆ, ಸ್ವಲ್ಪ ಸಾಲ್ಟು ಈ ರೀತಿ ಹಾಕಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕದರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ತವದ ಮೇಲೆ ಹಾಕೋಬೇಕಾಗತ್ತೆ. ಹಾಗೂ ಮಾಡ್ಕೊಳ್ಬೋದು, ಬಟ್ ಅದು ಲೇಟ್ ಅನಿಸುತ್ತೆ. ಎಲ್ಲದಕ್ಕೂ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಆದ್ದರಿಂದ ನಾನು ಈ ರೀತಿ ಮಾಡಿ ಎಲ್ಲ ಮೊಟ್ಟೆಗಳನ್ನೂ ಒಂದು ಬೌಲ್ನಲ್ಲಿ ಹಾಕಿ, ಎಷ್ಟು ಆಮ್ಲೆಟ್ ಮಾಡಬೇಕು ನಾನು, 4 ಮೊಟ್ಟೆನ 5 ಮೊಟ್ಟೆನ ಈ ರೀತಿ ಎಗ್ಗನ್ನು ಹಾಕ್ಕೊಂಡು ಒಂದೇ ಸಲ ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಸಪ್ರೇಟ್ ಮಾಡಬೇಕು ಅನ್ನೋ ರಿಸ್ಕು ಇರಲ್ಲ, ನಮಗೆ ಟೈಮು ಸೇವ್ ಆಗುತ್ತೆ. ಸೊ ಅದರಿಂದ ಈ ರೀತಿ ಮಾಡಿಟ್ಕೊಂಡು ತವಾ ಕಾಯಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೌಟ್ನಲ್ಲಿ ಈಗ ದೋಸೆ ಹಾಕ್ಕೊಳ್ತೀರಲ್ಲ ಆ ಥರ ನಾನು ಒಂದೊಂದು ಸೌಟಲ್ಲಿ ಒಂದೊಂದು ಸೌಟ್ ಹಾಕೋತೀನಿ. ಸಾಕು, ಆಮ್ಲೆಟ್ ಸೈಜು ತೀರಾ ದೊಡ್ಡದು ಬೇಡ ಅಂತ ಅಂದ್ಕೊಂಡು ಈ ರೀತಿ ಒಲೆ ಮೇಲೆ ತವ ಇಟ್ಟು ಅದು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ತವಕ್ಕೆ ಎಣ್ಣೆ ಸವರಿ ಬಿಸಿ ಆದಮೇಲೆ ನಾನು ಹೇಳಿದ್ನಲ್ಲ ದೋಸೆ ಹಾಕ್ತೀವಲ್ಲ ಆ ರೀತಿ ಒಂದು ಸೌಟ್ ತೊಗೊಂಡು ಹಾಕ್ಕೊಳ್ತೀನಿ. ಸೊ ಅದು ಸ್ವಲ್ಪ ಈಸಿಯಾಗಿರುತ್ತೆ ಈ ಟ್ರಿಕ್ಸು. ನಾನು ಹೀಗೆ ಮಾಡೋದು ಮನೆಯಲ್ಲಿ, ಲೋಟದಲ್ಲೆಲ್ಲ ಹಾಕ್ಕೊಂಡು ಮಾಡಲ್ಲ. ಅದು ಮಾಡ್ಬೋದು, ಡಿಪೆಂಡ್ಸ್ ಆನ್ ಯಾರಿಗೆ ಯಾವುದು ಈಸಿ ಕುಕ್ಕಿಂಗಲ್ಲಿ ಆ ಥರ ಮಾಡ್ಕೊಳ್ತಾರೆ. ಸೊ ನಾನು ಮಾಡೋದು ಯಾವಾಗಲೂ ಹೀಗೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಸೈಡಿಂದ ತೆಗೆದು ನೋಡಿ ಬೆಂದಿದೆಯಾ ಅಂತ. ಆ ಚೆನ್ನಾಗಿ ಬೆಂದಿದ್ರೆ ಬಿಟ್ಕೊಳ್ಳುತ್ತೆ, ಇಲ್ಲಾಂದರೆ ಈ ರೀತಿ ಹರ್ಕೊಳ್ಳುತ್ತೆ. ಅವಾಗ ಬೇಯಕ್ಕೆ ಬಿಡಿ ಇನ್ನೊಂದು ಸ್ವಲ್ಪ ಹೊತ್ತು. ಇದು ಬೇಗ ತಳ ಹತ್ತುತ್ತೆ. ಮೀಡಿಯಮ್ ಊರಿನಲ್ಲಿರಬೇಕು, ಜಾಸ್ತಿ ಉರಿ ಇದ್ದರೆ ಬೇಗ ತಳ ಹಿಡಿಯುತ್ತೆ. ಸೊ ಹಾಗೆ ನಾನು ಮತ್ತೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಅನಿಸ್ತು ನನಗೆ, ಹಂಗಾಗಿ. ಸೊ ಈಗ ಇದಾಗಿದೆ, ಪಕ್ಕದ ಕಡೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಪ್ಲೇಟಿಗೆ. ಸೊ ಸೇಮ್ ಅಗೇನ್ ಇದೇ ರೀತಿಯೇ ಮತ್ತು ಆಮ್ಲೆಟ್ನ ಹಾಕ್ಕೊಳ್ತೀನಿ. ಒಂದೊಂದು ಸೌಟ್ ಹಾಕ್ಕೊಳ್ತಾ ಇರ್ತೀನಿ. ಈ ರೀತಿ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ದೊಡ್ಡದಾಗಬೇಕು ಅಂತಂದರೆ ಬೇಕಾದ್ರೆ ಅದ್ರ ಮೇಲೆ ನೀವು 2 ಸೌಟನ್ನ ಹಾಕ್ಕೊಳ್ಬೋದು. 2 ಸೌಟು, ನಾನು ಜಸ್ಟ್ ಇಲ್ಲಿ 1 ಸೌಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೀಡಿಯಮ್ ಸೈಜ್ ಬರುತ್ತೆ. ತೀರಾ ದೊಡ್ಡದಾದ್ರೂ ಇದಾಗಲ್ಲ. ನಾನು ಲಾಸ್ಟ್ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಇನ್ನೇನು ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಅವಾಗ ಒಂದೇ ಸಲ ಹಾಕ್ಬಿಡ್ತೀನಿ. ಫುಲ್ ತವ ತುಂಬ ಕುತ್ಕೊಳ್ಳುತ್ತೆ. ತವ ತುಂಬ ಕುತ್ಕೊಂಡಾಗ ಫುಲ್ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು. ಇನ್ ಕೇಸ್ ನಿಮಗೆ ಬಿಡ್ಸೋಕ್ಕಾಗಿಲ್ಲ ಅಂದರೆ ಏನು ಅಲೆ ಇದೆಯಲ್ವ ಅದು ತೆಗಿಯೋದು, ಅಲೆನಲ್ಲಿ ಮಧ್ಯಕ್ಕೆ ಹಿಂಗೆ ಲೈನ್ ಮಾಡಿ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ. ಆವಾಗ ನೀವು ಈಸಿಯಾಗಿ ಉಲ್ಟಾ ಮಾಡ್ಕೊಳ್ಬೋದು. ದೋಸೆ ಈಸಿಯಾಗಿ ಬರುತ್ತೆ. ಕೆಲವ್ರಿಗೆ ಆಮ್ಲೆಟು ಕಟ್ಟಾಗ್ಬೋದು ಅನ್ನೋ ಇರುತ್ತೆ. ಆದ್ದರಿಂದ ಚಿಕ್ಕದಾಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡೋರು, ಕಲಿಯೋರ್ಗೂ ಈಸಿ. ಸೊ ಫೈನಲಿ ನಾನೆಲ್ಲ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಚೆನ್ನಾಗಿ ಬಂದಿತ್ತು ಆಮ್ಲೆಟು. ಏನಾದರೂ ಒಂದು ಕ್ಯಾಪ್ಸಿಕಮ್ ಇದ್ರೂ ಎತ್ತಾಕ್ತಾನೆ, ಏನೂ ತಿನ್ನಲ್ಲ ನನ್ನ ಮಗ. ಅದೇ ರೀತಿ ಈ ಥರ ಮಾಡಿಕೊಟ್ರೆ ಇದ್ರ ಜೊತೆ ನೀವು ವೆಜಿಟೇಬಲ್ಸ್ಗಳನ್ನ ಮಿಕ್ಸ್ ಮಾಡಿಕೊಡಿ, ಮಕ್ಕಳಿಗೆ ತಿಂತಾರೆ. ಮೊಟ್ಟೆನಲ್ಲಿ ಗೊತ್ತಾಗಲ್ಲ ಅದು ವೆಜಿಟೇಬಲ್ಸ್ ಇದೆ ಇಲ್ಲ ಅಂತ. ನಾನು ಹೇಳಿದ್ನಲ್ಲ ಫೈನಲಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೆ ದೊಡ್ಡದಾಗಿ ತವದ ಮೇಲೆ ಅಂತ, ಅದು ಸ್ಕಿಪ್ ಆಗಿದೆ. ಸೊ ಅದನ್ನು ಸಹ ಹಾಗೆ ನಾನು ಬೇಯಿಸ್ಕೊಂಡೆ.
ಬೆಳಗ್ಗೆ ಆಗಲ್ಲ ಅಂತಂದರೆ ಬೇಕಾದ್ರೆ ನೀವು ಮಧ್ಯಕ್ಕೆ ಕಟ್ ಮಾಡಿದ್ರೂ ಸಹ ಉಲ್ಟಾ ಮಾಡ್ಕೊಳ್ಬೋದು. ಇದು ಲಾಸ್ಟಲ್ಲಿ ಸೊ ಈ ರೀತಿ ದೊಡ್ಡದಾಗಿ ಮಾಡಿಕೊಂಡೆ. ಸೊ ಎಲ್ಲ ಮಾಡಿದ್ದಾಯಿತು, ಎಲ್ರಿಗೂ ಪ್ಲೇಟಿಗೆ ಸರ್ವ್ ಮಾಡಿಕೊಟ್ಟೆ, ತಿಂದರು. ಇದ್ರ ಜೊತೆ ಹಂಗೆ ಕಾಫಿ ಟೀ ಸಂಜೆ ತೊಗೊಂಡ್ವಿ, ಚೆನ್ನಾಗಿತ್ತು ಮಳೆಯಲ್ಲಿ ಬಿಸಿಯಾಗಿ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಹೊಸ್ದಾಗಿ ವಿಡಿಯೋ ಮಾಡ್ತಿರೋದು, ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.